ಕಸ್ತೂರಿ ಕರ್ನಾಟಕ ಜನಪದ ವೇದಿಕೆಯ ಪದಾಧಿಕಾರಿಗಳ ಆಯ್ಕೆ. ಕನ್ನಡ ನಾಡು ನುಡಿ ಸಂರಕ್ಷಣೆಗೆ ನಾವು ಸದಾ ಸಿದ್ಧ. ರಮೇಶ್ ಗೌಡ. ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ನಾಡು ನುಡಿ ಜಲ ಸಂರಕ್ಷಣೆ ಹೋರಾಟಕ್ಕೆ ಸದಾ ಸಿದ್ಧ ಎಂದು ರಾಜ್ಯಾಧ್ಯಕ್ಷರಾದ ರಮೇಶ್ ಗೌಡ ತಿಳಿಸಿದರು. ತಾಲೂಕಿನ ನಾಗವಳ್ಳಿ ಗ್ರಾಮದಲ್ಲಿ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾ ಘಟಕದ ವತಿಯಿಂದ ತಾಲೂಕು ಮತ್ತು ಹೋಬಳಿ ನೂತನ ಪದಾಧಿಕಾರಿಗಳಿಗೆ ನೇಮಕ ಪತ್ರವನ್ನು ನೀಡಿ ಮತ್ತು ಸಮಾಜಮುಖಿ ಚಿಂತಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಲಾಯಿತು. ಇನ್ನು ಕಾರ್ಯಕ್ರಮಕ್ಕೂ ಮುನ್ನ ರಾಜ್ಯಾಧ್ಯಕ್ಷರಾದ ರಮೇಶ್ ಗೌಡವರನ್ನ ನಾಗವಳ್ಳಿಯ ಪ್ರಮುಖ ರಸ್ತೆಯಲ್ಲಿ ತಮಟೆ ವಾದ್ಯದ ಮೂಲಕ ಮೆರವಣಿಗೆ ನಡೆಸಿ ಸರ್ಕಲ್ನಲ್ಲಿ ಕನ್ನಡ ಬಾವುಟ ಧ್ವಜಾರೋಹಣ ನೆರವೇರಿಸಿದರು. ನಂತರ ರಾಜ್ಯಾಧ್ಯಕ್ಷರು ಚಾಮರಾಜನಗರ ಜಿಲ್ಲಾಧ್ಯಕ್ಷರಾದ ಯರಗಂಬಳಿ ಮಲ್ಲು ಹಾಗೂ ವಿವಿಧ ಸಂಘಟನೆಯ ಮುಖಂಡರು ಕಾರ್ಯಕ್ರಮವನ್ನು ಉದ್ಘಾಟನೆ ನಡೆಸಿದರು. ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರಾದ ರಮೇಶ್ ಗೌಡರವರು ಮಾತನಾಡಿ, ನಮ್ಮ ಕರ್ನಾಟಕ ಜನಪರ ವೇದಿಕೆ ಜೊತೆ ಹಲವಾರು ಸಂಘಟನೆಯ ನಾಯಕರು ಜೊತೆಗೂಡಿ ಕನ್ನಡ ನೆಲ ಹಾಗೂ ಭಾಷೆಗಾಗಿ ಹಲವಾರು ಹೋರಾಟಗಳನ್ನು ನಡೆಸ್ತಾ ಬಂದಿದ್ದೇವೆ. ಕರೆ ಚಳವಳಿ ಸಂದರ್ಭದಲ್ಲಿ ನನ್ನ ಜೊತೆ ಹಲವಾರು ಹೋರಾಟಗಾರರು ಭಾಗವಹಿಸಿ ಕನ್ನಡ ಉಳಿವಿಗಾಗಿ ಶ್ರಮಿಸಿದ್ದೇವೆ. ಕನ್ನಡ ನಾಡು ನುಡಿಗೆ ಚಾಮರಾಜನಗರ ಜಿಲ್ಲೆಯ ಕೊಡುಗೆ ಅಪಾರವಾಗಿದೆ ಎಂದು ಹೇಳಿದರು. ನಾಡಿನ ಅಪ್ರತಿಮ ಹೋರಾಟಗಾರರು, ಕನಿಷ್ಠ 10,000 ಹೋರಾಟಗಳನ್ನ ಮಾಡಿದಂಥ ಧೀಮಂತ ನಾಯಕರವರು. ಆದರೆ ಅವ್ರಿಗೇನು ಕೊಡುಗೆ ಕೊಟ್ಟರು ಅಂತಂದ್ರೆ 3 ಬಾರಿ ಅವ್ರು ಸೋಲಿಸಿ ಅವರನ್ನ ಜನಪರವಾಗಿ ನಾಡಪರವಾಗಿ ಹೋರಾಟ ಮಾಡಲೇಬಾರದು ಅಂತ ಹೇಳಿ ಅವ್ರ ಮನೆಯವರು ಕಟ್ಟಿ ಹಾಕುವಂತ ಕೆಲಸಕ್ಕೆ ನಾವೆಲ್ಲರೂ ಕಾರಣೀಭೂತರಾದೇನೋ ಅಂತ ಒಂದು ನೋವಿನೊಂದಿಗೆ ವಟಾಳ್ ನಾಗರಾಜ್ ಅವರ ಸಾಮರ್ಥ್ಯ ಆದಂಥ ಸೆಕ್ಟರ್ನ ನೆನೆಸ್ಕೊಳ್ತಾ, ನಮ್ಮ ಜೊತೆಗೆ ಮೋಹನ್ ಎಲ್ಲರನ್ನ ಸಮನ್ವಯ ಮಾಡಿ ಅವ್ರನ್ನ ಒಂದು ಉತ್ಸಾಹವನ್ನು ತುಂಬುವಂತ ಮೋಹನ್ ಅವ್ರನ್ನ ನೆನೆಸ್ಕೊಳ್ತಾ, ದಲಿತರ ಹೋರಾಟದಲ್ಲಿ ಮುಂಚೂಣಿಯಾಗಿರ್ತಕ್ಕಂಥ ನಮ್ಮ ರಾಜಣ್ಣವನ್ನ ಪ್ರೀತಿಯಿಂದ ಗೌರವಿಸ್ತಾ, ಗೋವಿಂದಪ್ಪ ಅವರನ್ನ ಮತ್ತು ಬಂದಿದ್ದಾರೆ. ಅವರೆದುರಿಗೆ ಈ ವೀರಾವೇಶದಿಂದ ಮಾತಾಡೋ ಯಾರೋ ನನ್ನ ಇನ್ನೊಬ್ರು ನಮ್ಮ ಪರಿಚಯ ಬಂದಿದೆ, ಹಾಸನದ ವ್ಯಕ್ತಿ ಇದ್ರು. ಅವರು ಯಾರ ಕೇಳಿರ್ಬೇಕು ಅಂತ ಒಬ್ಬ ಕನ್ನಡದ ಹೋರಾಟಗಾರ, ಮುಸ್ಲಿಂ ವ್ಯಕ್ತಿಯವರು. ಹಾಗೆ ಯೂನಿಸ್ ಅಂತ ಇನ್ನು ಕರ್ನಾಟಕ ಜನಪರ ವೇದಿಕೆ ನಾಡು ನುಡಿ ಜಲ ಸಂರಕ್ಷಣೆಗೆ ಹೋರಾಟ ಮಾಡುತ್ತಿದ್ದು ಮುಂದೆ ನಿರಂತರವಾಗಿ ಹೋರಾಟ ಮುಂದುವರೆಯಲಿದೆ ಎಂದು ತಿಳಿಸಿದರು. ಇನ್ನು ನಾನು ಚಳವಳಿ ಪ್ರಾರಂಭಿಸಿದ ಸಮಯದಿಂದಲೂ ಹಲವಾರು ಸಂಘಟನೆಗಳ ಜೊತೆಗೂಡಿ ಹೋರಾಟಗಳನ್ನು ನಡೆಸಿದ್ದೇನೆ. ನನ್ನ ಮೇಲೆ ಕೆಲವು ಸಂದರ್ಭಗಳಲ್ಲಿ ರೌಡಿ ಶೀಟರ್ ಹಾಗೂ ಗಡೀಪಾರು ಮಾಡಿದ ಘಟನೆಗಳು ಕೂಡ ಜರುಗಿದೆ. ದೇವನಹಳ್ಳಿಯ ಪಾದಯಾತ್ರೆ ಸಂದರ್ಭದಲ್ಲಿ ಸುಮಾರು 50 ಜನ ನಮ್ಮ ಸಂಘಟನೆಯವರು ಜೈಲಿನಲ್ಲಿ ಇರುವಂತಹ ಪರಿಸ್ಥಿತಿ ಉಂಟಾಗಿತ್ತು. ಇನ್ನು ಕನ್ನಡ ಚಳವಳಿಯಲ್ಲಿ ಅನೇಕ ನೋವುಗಳನ್ನ ಅನುಭವಿಸಿದ್ದೇನೆ. ಯುವಕರು ಸಂಘಟನೆಯಲ್ಲಿ ಮುಂದೆ ಬರಬೇಕು. ಈಗಾಗಲೇ ಬೆಂಗಳೂರಿನಲ್ಲಿ ಹೊರ ರಾಜ್ಯದಿಂದ ಬಂದು ಕನ್ನಡವನ್ನ ಹಾಳು ಮಾಡುತ್ತಿದ್ದಾರೆ. ಹಾಗಾಗಿ ಅಂತವರಿಗೆ ತಕ್ಕ ಶಿಕ್ಷೆ ಆಗಬೇಕು. ನನ್ನ ನೇತೃತ್ವದಲ್ಲಿ ನಡೆದ ಹೋರಾಟಗಳು ಯಶಸ್ವಿಯಾಗಿದ್ದು ಕನ್ನಡ ನಾಡು ನುಡಿ ಜಲ ರಕ್ಷಣೆಗಾಗಿ ಹಾಗೂ ನಮ್ಮ ಸಂಘಟನೆಗಾಗಿ ಸದಾ ಬದ್ಧನಾಗಿರುತ್ತೇನೆ ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಚಾಮರಾಜನಗರ ಜಿಲ್ಲಾಧ್ಯಕ್ಷರಾದ ಯರಗಂಬಳಿ ಮಲ್ಲು, ಜಿಲ್ಲಾ ಗೌರವಾಧ್ಯಕ್ಷರಾದ ಪಿ ಲಿಂಗರಾಜು, ಜಿಲ್ಲಾ ಉಪಾಧ್ಯಕ್ಷರಾದ ಶಬಾಬ್ ಶರೀಫ್, ರಾಮನಗರ ಜಿಲ್ಲಾಧ್ಯಕ್ಷರಾದ ಯೋಗೇಶ್ ಗೌಡ, ಸನ್ಮಾನಿತರಾದ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರು ಯರಿಯೂರು ಸಿ ರಾಜಣ್ಣ, ಅತ್ತಿಘಾನೆ ಎಸ್ಟೇಟ್ನ ಮಾಚಯ್ಯ, ಮಹಿಳಾ ಜಿಲ್ಲಾಧ್ಯಕ್ಷೆ ಮಂಗಳಮ್ಮ, ಉಪಾಧ್ಯಕ್ಷೆ ಮಧುರ, ಜಿಲ್ಲಾ ಕಾರ್ಯಾಧ್ಯಕ್ಷರು ನಳಿನ್ ಕುಮಾರಿ, ತಾಲೂಕು ಅಧ್ಯಕ್ಷೆ ನಾಗರತ್ನ, ಮುಖಂಡರಾದ ಶ್ರೀನಿಧಿ, ಅರಣ್ಯಾಧಿಕಾರಿ ನರೇಶ್ ಸೇರಿದಂತೆ ನಾಗವಳ್ಳಿ ಗ್ರಾಮದ ಎಲ್ಲಾ ಕೋಮಿನ ಯಜಮಾನರುಗಳು ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರು, ಸಂಘ ಸಂಸ್ಥೆಗಳು, ಮಹಿಳಾ ಸಂಘಗಳು ಹಾಗೂ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ನೂತನ ಪದಾಧಿಕಾರಿಗಳು ಹಾಗೂ ಯುವಕರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ವರದಿ ಅನಿಲ್ ಕುಮಾರ್ ಗೋಳಿಪುರ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್.